ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ಶಿವರಾತ್ರಿ ಹಬ್ಬಕ್ಕೆ ಮಾಡಲೇಬೇಕಾದಂತಹ ಉರ್ದಕ್ಕಿ ತಂಬಿಟ್ಟನ್ನ ಸಾಫ್ಟಾಗಿ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡೋಣ. ಮೊದಲಿಗೆ ನಾನು ಇಲ್ಲಿ 1 ಕಪ್ ಅಳತೆ ಶೇಂಗಾ ಬೀಜನ ಕಡಾಯಿಗೆ ಹಾಕ್ಕೊಂಡು ಹದವಾಗಿ ಒದ್ಕೊಳ್ಬೇಕು. ಗ್ಯಾಸ್ನ ಲೋ ಫ್ಲೇಮಲ್ಲಾಗಿಟ್ಟು ಹುರ್ಕೋಬೇಕು. ತುಂಬ ಕಪ್ಪಗಾಗಬಾರ್ದು. ಈ ಸಿಪ್ಪೆ ಎಲ್ಲ ಬಿಡಬೇಕು. ಹದವಾಗಿ ರೋಸ್ಟ್ ಆಗಬೇಕು. ನೋಡಿ, ಇಷ್ಟರ ಮಟ್ಟಿಗೆ ಇದ್ದರೆ ಸಾಕು. ಗ್ಯಾಸ್ನ ಆಫ್ ಮಾಡಿ ಇದನ್ನೀಗ ಪ್ಲೇಟ್ಗೆ ಹಾಕ್ಕೋತಾ ಇದ್ದೀನಿ. ಇದು ಕಂಪ್ಲೀಟಾಗಿ ತಣ್ಣಗಾಗಲಿ. ಅಷ್ಟರಲ್ಲಿ ಉಳಿದ ಪದಾರ್ಥಗಳನ್ನು ಹುರ್ಕೊಳ್ಳೋಣ. 4 ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು ಒಂದು ಕಡಾಯಿಗೆ ಹಾಕ್ಕೊಂಡು ಹುರ್ಕೊಳ್ಬೇಕು. ಸ್ವಲ್ಪ ಚಟಪಟ ಅನ್ನಬೇಕು. ಲೈಟಾಗಿ ಕಲರ್ ಚೇಂಜ್ ಆಗಬೇಕು. ನೋಡಿ, ಇಷ್ಟರ ಮಟ್ಟಿಗಿದ್ರೆ ಸಾಕು. ಈಗ ಇದೊಂದು ಕಪ್ಪಲ್ಲಿ ತೆಗೆದಿಟ್ಕೋತಾ ಇದ್ದೀನಿ. 1 ಕಪ್ ಅಷ್ಟು ಅಕ್ಕಿನ ಹಾಕ್ಕೊಂಡು ಹುರ್ಕೋಬೇಕು. ಜೊತೆಗೆ ಒಂದೊಳ್ಳೆ ಹುರಿದಿರೋ ಘಮ ಬರಬೇಕು. ಕೆಂಪಗಾಗಬೇಕು. ಚೆನ್ನಾಗಿ ಹುರ್ಕೋಬೇಕು. ಉರಿಲಿಲ್ಲ ಅಂದರೆ ಹಸಿ ಹಸಿಯಾಗಿರುತ್ತೆ, ಅಷ್ಟು ರುಚಿಯಾಗಿರೋದಿಲ್ಲ. ನೋಡಿ, ನಿಮಗೆ ಕಾಣಿಸಿದೆಯಲ್ಲ, ಈ ರೀತಿ ಹುರ್ಕೋಬೇಕು. ಈಗ ಇದನ್ನು ತಣ್ಣಗಾಗೋಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ಗೆ ಇದನ್ನು ಹಾಕ್ಕೊಂಡು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಾಧ್ಯ ಇದನ್ನು ಸ್ಮೂತಾಗಿ ಪೌಡರ್ ಮಾಡ್ಕೋಬೇಕು. ನಂತರ ಇದನ್ನು ಜರಡಿ ಮಾಡ್ಕೋಬೇಕು. ಜಾಸ್ತಿ ರಫಲ್ಲಿರಬಾರ್ದು, ಸ್ಮೂತಾಗಿರಬೇಕು ಪೌಡರು. ಇದು ಈಗ ಕಂಪ್ಲೀಟಾಗಿ ತಣ್ಣಗಾಗಿದೆ. ಈಗ ಶೇಂಗಾ ಬೀಜದಲ್ಲಿ ಸಿಪ್ಪೆಯನ್ನು ತೆಗೆದು 2 ಹೋಳುಗಳನ್ನಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ 1 ಕಪ್ ಹುರಿಗಡಲೆ ಕೂಡ ಸೇರಿಸ್ಕೊಂಡು ತರ್ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ಈ ರೀತಿ ಬೇಳೆ ರೀತಿ ಬರೋ ಥರ ಹಾಗೆ ಗ್ರೈಂಡ್ ಮಾಡ್ಕೋಬೇಕು. ತಿನ್ನಬೇಕಾದ್ರೆ ಬಾಯಿಗೆ ಸಿಕ್ಕಿದಾಗ ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ನಾನು 1 ಕಪ್ ಒಣಕೊಬ್ಬರಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಹುರಿದಿರುವಂತಹ ಬಿಳಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ. ಒಣಶುಂಠಿ ಪೌಡರ್ ತುಂಬ ಒಳ್ಳೆ ಫ್ಲೇವರ್ ಕೊಡುವಂತಹದ್ದು. ತುಂಬಾ ರುಚಿಯಾಗಿರುತ್ತೆ ತಂಬಿಟ್ಟಿಗೆ. ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಹಾಗೆ ಏಲಕ್ಕಿ ಪುಡಿನ ಹಾಕಿದ್ದೀನಿ, ಸ್ಕಿಪ್ ಆಗಿಬಿಟ್ಟಿದೆ. ಈಗ ಇದನ್ನು ಎಲ್ಲನೂ ಮೃದುವಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ತಂಬಿಟ್ಟಿಗೆ ಮಿಶ್ರಣ ರೆಡಿಯಾಗಿದೆ. ಬೆಲ್ಲದ ಪಾಕ ಮಾಡೋಣ, ನೋಡೋಣ ಬನ್ನಿ. ಈಗ ನಾವು 1 ಕಪ್ ಆಗೋಷ್ಟು ಬೆಲ್ಲನ ತಗೊಂಡಿದ್ದೀನಿ. ಅದಕ್ಕೆ 1 ಚಿಕ್ಕ ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ಕೊಂಡು ಇದೆಲ್ಲ ಕರ್ಗೋಗೆ ತಿರುಗಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಇದ್ದರೆ ಸಾಕು. ಒಂದು ಕುದಿ ಬರೋಷ್ಟೊತ್ತಿಗೆ ಇದನ್ನು ಇಳಿಸ್ಕೊಬಿಡಿ. ಅಂಟು ಪಾಕ ಮತ್ತು ಒಂದೆಳೆ ಪಾಕ ಬರೋ ಥರ ಮಾಡ್ಕೋಬಾರ್ದು. ಈ ಮಿಶ್ರಣಕ್ಕೆ ಈ ಬೆಲ್ಲದ ಪಾಕನ ಈ ರೀತಿ ಶೋಧಿಸ್ಕೊಂಡು ಹಾಕ್ಕೊಳ್ಬೇಕಾಗುತ್ತೆ. ಹಾಕ್ಕೊಳ್ತಾ ಕಲಿಸ್ಕೋಬೇಕು. ಸ್ವಲ್ಪನೇ ಬೆಲ್ಲದ ಪಾಕನ ಸೇರಿಸ್ಕೊಂಡು ಕಲಿಸ್ಕೊಳ್ಳಿ. ನಾವೀಗ ಬಿಸಿ ಪಾಕನೇ ಹಾಕ್ತಿರೋದ್ರಿಂದ ಈ ಮಿಶ್ರಣಕ್ಕೆ ಬೆಲ್ಲದ ಪಾಕನ ಬೇಗನೆ ಅಬ್ಸರ್ವ್ ಮಾಡುತ್ತೆ. ಒಂದೇ ಸಾರಿ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬಾರ್ದು. ಸ್ವಲ್ಪನೇ ಹಾಕ್ಕೊಂಡು ಉಂಡೆ ರೀತಿನ ಮಾಡ್ಕೋಬೇಕಾಗುತ್ತೆ. ಉಳಿದ ತಂಬಿಟ್ಟಿನ ಮಿಶ್ರಣವನ್ನು ನಿಮಗೆ ಯಾವ ರೀತಿ ದಪ್ಪ ಬೇಕೋ ಆ ರೀತಿ ದಪ್ಪನ ಮಾಡ್ಕೊಳ್ಳಿ. ಹಾಗೆ ತುಂಬ ಗಟ್ಟಿಯಾಗಿ ಮಾಡ್ಕೋಬಾರ್ದು. ಯಾಕಂದರೆ 2-3 ದಿನಕ್ಕೆಲ್ಲನೂ ಅದು ಗಟ್ಟಿ ಆಗಿಬಿಡುತ್ತೆ, ತುಂಬ ತಿನ್ನೋದಕ್ಕೆ ಆಗೋದಿಲ್ಲ. ಹಾಗಾಗಿ ನೋಡಿದ್ರಲ್ವ ಯಾವ ಥರ ಹುರಿದಕ್ಕಿ ತಂಬಿಟ್ಟನ್ನ ಸಾಫ್ಟಾಗಿ ಟೇಸ್ಟಿಯಾಗಿ ಮಾಡೋದಂತ.
ಉದ್ದಕ್ಕಿ ತಂಬಿಟ್ಟನ್ನ ಮಾಡೋದನ್ನು ನೋಡಿದ್ರಲ್ವ, ಹಾಗೆಯೇ ರಾಗಿ ಲಡ್ಡುನ ಮಾಡ್ತಾಯಿದ್ದೀನಿ. ಲಡ್ಡು ಮಾಡಲಿಕ್ಕೆ ಒಂದು ಕಡಾಯಿಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ದ್ರಾಕ್ಷಿ ಗೋಡಂಬಿ ಹೊಂಬಣ್ಣ ಬರೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ಇದನ್ನೊಂದು ಕಪ್ಗೆ ಎತ್ತಿಟ್ಕೊತಾ ಇದ್ದೀನಿ. ಹಾಗೆ ಬಿಸಿಯಲ್ಲಿರುವ ತುಪ್ಪದಲ್ಲಿ 1 ಗ್ಲಾಸ್ ಆಗೋಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ. ಹಾಗೆ ಅರ್ಧ ಕಪ್ ಒಣಕೊಬ್ಬರಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಹುರಿದಿರೋ ಒಳ್ಳೆ ಘಮ ಬರಬೇಕು. ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ. ಬೆಲ್ಲದ ಪಾಕ ಹೇಗೆ ಮಾಡೋದು ಅಂತ ನೋಡೋಣ. 1/4 ಗ್ಲಾಸ್ ಆಗೋಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಚಿಕ್ಕ ಗ್ಲಾಸ್ ಆಗೋಷ್ಟು ನೀರನ್ನ ಹಾಕ್ಕೊಂಡು ಒಂದು ಕುದಿ ಬರಬೇಕು. ಬೆಲ್ಲದ ಪಾಕ ಒಂದೇಳೆ ಪಾಕ, ಗಟ್ಟಿ ಪಾಕ ಬರಬಾರ್ದು. ಹಾಗೆ 1 ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಬೆಲ್ಲನ ಶೋಧಿಸ್ಕೊಂಡು ಹಾಕೋಬೇಕು, ಇಲ್ಲಾಂದರೆ ಮಣ್ಣು ಕಲ್ಲುಗಳೆಲ್ಲ ಇರುತ್ತೆ. ಸ್ವಲ್ಪನೇ ಬೆಲ್ಲನ ಸೇರಿಸ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಹುರಿದಿರುವಂತಹ ಗೋಡಂಬಿ ದ್ರಾಕ್ಷಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಗ ನಿಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಉಂಡೆನ ಮಾಡ್ಕೊಳ್ಳಿ. ತುಂಬಾ ಆರೋಗ್ಯಕರವಾಗಿರುವಂತಹ ರಾಗಿ ಲಡ್ಡು. ಸೊ ನೋಡಿದ್ರಲ್ವ, ಇವತ್ತು ಶಿವರಾತ್ರಿ ಹಬ್ಬಕ್ಕೆ ಮಾಡಲೇಬೇಕಾದಂತಹ ಉದ್ದಕ್ಕಿ ತಂಬಿಟ್ಟನ್ನ ಹಾಗೆ ರಾಗಿ ಲಡ್ಡುನ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.